ವೆಬ್ ಶೂಟರ್ಸ್ನ ಯೂಸ್ ಮಾಡಿಕೊಂಡು ಬಿಲ್ಡಿಂಗಿಂದ ಬಿಲ್ಡಿಂಗ್ಗೆ ಹಾರೋದು ಸ್ಪೈಡರ್ ಮ್ಯಾನ್ನ ನಿಜವಾದ ಸೂಪರ್ ಪವರ್ಸ್ ಅಲ್ಲ. ಹಾಗಾದರೆ ನಿಜವಾಗ್ಲೂ ಸ್ಪೈಡರ್ ಮ್ಯಾನ್ಗೆ ಇರುವಂಥ ಸೂಪರ್ ಪವರ್ ಆದರೂ ಏನು? ಬನ್ನಿ ತಿಳ್ಕೊಂಡು ಬರೋಣ. ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಇವತ್ತು ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿದೆ. ರಿವ್ಯೂಗೆ ಹೋಗೋ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸ್ಟೋರಿ ಲೈನ್ ವಿಚಾರಕ್ಕೆ ಬರೋದಾದರೆ, ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅನ್ನುವಂಥ ಸತ್ಯ ಈಗ ಎಲ್ಲರ ತಲೆಯಿಂದ ಅಳಿಸೋಗಿದೆ. ಇನ್ಫ್ಯಾಕ್ಟ್ ಪೀಟರ್ ಪಾರ್ಕರ್ನ ಅಸ್ತಿತ್ವದ ಬಗ್ಗೆನೇ ಎಲ್ಲರೂ ಮರ್ತೋಗಿದ್ದಾರೆ. ಒಬ್ಬಂಟಿ ಜೀವನ ಮಾಡ್ತಾ ಹಾಗೂ ನ್ಯೂಯಾರ್ಕ್ನಲ್ಲಿ ಆಗ್ತಾ ಇರೋಂಥ ಎಲ್ಲ ಕ್ರೈಮ್ಸ್ನ ಕಂಟ್ರೋಲ್ ಮಾಡ್ತಾ ಬ್ರ್ಯಾಂಡ್ ನ್ಯೂ ಡೇಯಲ್ಲಿ ಹೇಗೋ ಇರ್ತಾನೆ. ಆದರೆ ಸ್ಪೈಡರ್ ಮ್ಯಾನ್ಗೆ ಕಷ್ಟ ತಪ್ಪಿದ್ದಿಲ್ಲ ಅಲ್ವಾ? ಹಾಗಾಗಿ ಸಿಟಿಯಲ್ಲಿ ಹೊಸ ಆ್ಯಂಟಾಗನಿಸ್ಟ್ ಹುಟ್ಕೊಂಡಿದ್ದಾರೆ. ಇವರು ಮೈಂಡ್ ಶಿಫ್ಟಿಂಗ್ನ ಮಾಡ್ತಾರೆ. ಇನ್ಫ್ಯಾಕ್ಟ್ ಒಬ್ಬ ವ್ಯಕ್ತಿಯ ದೇಹ ಮತ್ತು ಮನಸ್ಸಿನ ಕಂಟ್ರೋಲನ್ನು ಇವರು ತಗೊಳ್ತಾರೆ. ಯಾರಿವರು? ಇವರು ನ್ಯೂಯಾರ್ಕ್ಗೆ ಬಂದು ಯಾವ ರೀತಿಯ ಆಪತ್ತನ್ನು ತೊಗೊಂಡು ಬಂದಿದ್ದಾರೆ, ಸ್ಪೈಡರ್ ಮ್ಯಾನ್ ಇವನ್ನೆಲ್ಲ ಹೇಗೆ ನಿಭಾಯಿಸ್ತಾನೆ ಅನ್ನೋದನ್ನೆಲ್ಲ ನೀವು ಫಿಲಮ್ ನೋಡಿನೇ ತಿಳ್ಕೋಬೇಕು. ಇಡೀ ಫಿಲಮ್ಗೋಸ್ಕರ ವರ್ಲ್ಡ್ ವೈಡ್ ಸ್ಪೈಡರ್ ಮ್ಯಾನ್ ಫ್ಯಾನ್ಸ್ ಕಾಯ್ತಾ ಇದ್ರು, ಬಿಕಾಸ್ ಆಫ್ ಇಟ್ಸ್ ಪ್ರೀವಿಯಸ್ ಫಿಲಮ್ಸ್ ಇಂಪ್ಯಾಕ್ಟ್. ಜಗತ್ತೇ ಪೀಟರ್ ಪಾರ್ಕರ್ನ ಮರ್ತು ಹೋಗಿದೆ, ಇನ್ಕ್ಲೂಡಿಂಗ್ ಹಿಸ್ ಬೆಸ್ಟ್ ಫ್ರೆಂಡ್ ನೆಡ್ ಮತ್ತು ಹಿಸ್ ಗರ್ಲ್ ಫ್ರೆಂಡ್ MJ. ಸೊ ನೆಕ್ಸ್ಟ್ ಏನು ಅನ್ನೋಂಥ ಕ್ಯೂರಿಯಾಸಿಟಿ ಹುಟ್ಕೊಂಡಿತ್ತು ಮತ್ತು ಒಂದು ಒಳ್ಳೆಯ ಮಾರ್ವೆಲ್ ಫಿಲಮ್ನ ನೋಡಿ ತುಂಬ ದಿನ ಆಗಿತ್ತು. ಸೊ ಅದಕ್ಕೇನೆ ಈ ಫಿಲಮ್ನ ನೋಡೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿದೆ. ಫಿಲಮ್ನ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳ ವಿಚಾರಕ್ಕೆ ಬರೋದಾದರೆ ಜಸ್ಟ್ ಅಮೇಝಿಂಗ್, ನೋ ವರ್ಡ್ಸ್ ಅಂತ ಹೇಳ್ತೀನಿ. ಯೂಸ್ ಮಾಡಿರೋವಂಥ ಕಲರ್ ಪ್ಯಾಲೆಟ್ ಆಗಿರ್ಬೋದು, ಚೂಸ್ ಮಾಡಿರೋವಂಥ ಲೊಕೇಶನ್ಸ್, ನೈಟ್ ಶಾಟ್ಸ್ನಲ್ಲಿದ್ದಂಥ ಲೈಟಿಂಗ್, ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲವೂ ಚೆನ್ನಾಗಿತ್ತು. ಮತ್ತು ಈ ಮೂವಿನಲ್ಲಿರುವಂಥ ಸ್ಪೈಡರ್ ಮ್ಯಾನ್ನ ಸೂಟ್ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಮುಂಚೆ ಎಲ್ಲ ನೋಡ್ತಾ ಇದ್ದ ಹಾಗೆ ಸೂಟ್ ಬಾಡಿಗೆ ಅಟ್ಯಾಚ್ ಆಗಿರೋ ರೀತಿ ಇಲ್ಲ. ದೇರ್ಸ್ ಅ ಕ್ಲಿಯರ್ ಗ್ಯಾಪ್ ಬಿಟ್ವೀನ್ ಬಾಡಿ ಆ್ಯಂಡ್ ಸೂಟ್. ಸೊ ಅದು ಫಿಲಮ್ನ ನೋಡುವಾಗ ಒಂದು ರಿಯಲಿಸ್ಟಿಕ್ ಫೀಲ್ನ ಕೊಡ್ತು. ಆ್ಯಕ್ಷನ್ ಸೀಕ್ವೆನ್ಸಸ್ಗಳು ಕೂಡ ರಿಚ್ ಆಗಿ ಬಂದಿದ್ದಾವೆ. ಸ್ಪೈಡರ್ ಮ್ಯಾನ್ ಮತ್ತು ಹಲ್ಕ್ನ ಫೈಟಿಂಗ್ ಸೀಕ್ವೆನ್ಸ್ ತುಂಬಾ ಇಂಟೆನ್ಸಿಫೈ ಆಗಿತ್ತು. ವೆಬ್ ಶೂಟರ್ಸ್ ಅಲ್ಲದೆ ಗ್ರೌಂಡೆಡ್ ಆಗಿ ಇದ್ದಂಥ ಆ್ಯಕ್ಷನ್ ಸೀಕ್ವೆನ್ಸಸ್ಗಳು ಇಂಪ್ರೆಸಿವ್ ಆಗಿದ್ವು ಅಂತ ಹೇಳ್ತೀನಿ. ಹೌದು, ಟ್ರೈಲರ್ನ ನೋಡಿ ಫಿಲಮ್ ಪೂರ್ತಿ ಆ್ಯಕ್ಷನ್ಸ್ಗಳೇ ಇರ್ತವೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ಫಿಲ್ಮ್ ರಿಲೈ ಆಗಿರೋದೇ ಇದರ ಡ್ರಾಮಾದಿಂದ. ಪೀಟರ್ ಮತ್ತು MJ ನಡುವಿನ ಕಾನ್ವರ್ಸೇಷನ್ಸ್ ಆಗಿರಬಹುದು, ಮತ್ತು ಝೀರೋಯಿಂದ ಸ್ಟಾರ್ಟ್ ಆಗ್ತಾ ಇರೋವಂಥ ಲವ್ ಸ್ಟೋರಿ ಆಗಿರಬಹುದು, ಜೀನ್ ಗ್ರೇ ಕ್ಯಾರೆಕ್ಟರ್ಗೆ ಕೊಟ್ಟಿರೋವಂಥ ಎಮೋಷ್ನಲ್ ಡೆಪ್ತ್ ಆಗಿರಬಹುದು, ಈ ಆಸ್ಪೆಕ್ಟ್ಸ್ಗಳೇ ಫಿಲಮ್ನ ಕೊನೆವರೆಗೂ ನೋಡೋ ರೀತಿ ನನ್ನನ್ನು ಹಿಡಿದು ಕೂರಿಸಿದ್ದು. ಆದರೂ ಆನ್ ಅ ಹೋಲ್ ಫಿಲಮ್ನ ನೋಡಿದಾಗ ಪ್ಲಾಟ್ ತುಂಬಾ ಥಿನ್ ಅಂತ ಅನ್ನಿಸ್ತು. ಇಡೀ ಫಿಲಮ್ ಒಂದು ಸ್ಟ್ಯಾಂಡ್ ಅಲೋನ್ ಫಿಲಮ್ನ ರೀತಿ ಎಕ್ಸ್ಪೀರಿಯನ್ಸನ್ನು ಕೊಡ್ತೇ ಹೊರತು MCUನ ಫಿಲಮ್ನ ರೀತಿ ನನಗನ್ನಿಸ್ಲಿಲ್ಲ. ಲವ್ ಸ್ಟೋರಿ ಕೂಡ ಅಷ್ಟೇ, ಇನ್ನೇನು ಪೀಕ್ ಆಗುತ್ತೆ ಅನ್ನೋವಂಥ ಟೈಮ್ನಲ್ಲಿ ಡಿಪ್ ಆಗ್ತಾ ಇತ್ತು. ಸೊ ಹಾಗಾಗಿ ಹಳೆಯ ಫಿಲಮ್ಸ್ನಲ್ಲಿ ಇರ್ತಾ ಇದ್ದಂಥ ಹೈ ಮೂಮೆಂಟ್ಸ್ಗಳು ಈ ಫಿಲಮ್ನಲ್ಲಿ ನನಗಷ್ಟು ಕಾಣಿಸ್ಲಿಲ್ಲ ಅಂತ ಹೇಳ್ತೀನಿ. ಡೈರೆಕ್ಷನ್ ವಿಚಾರಕ್ಕೆ ಬರೋದಾದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಗಳು ಮತ್ತು ಫಿಲಮ್ನ ಪ್ರೆಸೆಂಟ್ ಮಾಡಿರೋಂಥ ರೀತಿ ಚೆನ್ನಾಗಿದೆ. ಡೆಸ್ಟಿನ್ ಡೇನಿಯಲ್ ಕ್ರಿಟನ್ ಒಂದು ಡೀಸೆಂಟ್ ವರ್ಕ್ನ ಮಾಡಿದ್ದಾರೆ ಅಂತ ಹೇಳ್ತೀನಿ. ಅದೇ ಹೇಳಿದ ಹಾಗೆ ಫಿಲಮ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳೋದಕ್ಕಾಗೋದಿಲ್ಲ, ಅದೇ ರೀತಿ ತುಂಬಾ ಕಳಪೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಎಲ್ಲೋ ಒಂದು ಕಡೆ ಅನ್ನಿಸ್ತು ಕೂಡ, ತಪ್ಪು ನಮ್ಮದೇ, ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದೆ ಅಂತ. ಸ್ಪೈಡರ್ ಮ್ಯಾನ್ ಮೂವೀಸ್ನ ಸ್ಟೋರಿ ವೈಸ್ ನೋಡೋದಾದರೆ ಅದು ನಾರ್ಮಲಿ ಥಿನ್ ಪ್ಲಾಟ್ನಲ್ಲೇ ಇರುತ್ತೆ. ಪೀಟರ್, MJ, ನೆಡ್ ಮತ್ತು ಒಬ್ಬ ಆ್ಯಂಟಾಗನಿಸ್ಟ್, ಇಷ್ಟೇ ಲಿಮಿಟೆಡ್ ಕ್ಯಾರೆಕ್ಟರ್ಸ್ಗಳ ಸುತ್ತಾನೆ ಸುತ್ತಾ ಇರುತ್ತೆ. ಆದರೆ ನೋ ವೇ ಹೋಮ್ನಲ್ಲಿ ಒಂದು ಡಿಫ್ರೆಂಟ್ ಅಪ್ರೋಚ್ನ ತಗೊಂಡು ಬಂದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೀರಿಯನ್ಸನ್ನು ಕೊಟ್ಟಿದ್ದಕ್ಕೆ ಅವರು ಸೆಟ್ ಮಾಡಿದ್ದಂತಹ ಬಾರ್ ಜಾಸ್ತಿನೇ ಇತ್ತು ಈ ಫಿಲಮ್ಗೆ. ಈ ಫಿಲಮ್ ಕೂಡ ಆ ಲೆವೆಲ್ನ ರೀಚ್ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ಹಿಟ್ ಆ್ಯಂಡ್ ಮಿಸ್ ಫೀಲ್ ಆಯಿತು ಮತ್ತು ಕೆಲವೊಂದು ಕಡೆ ಎಮೋಷನ್ಸ್ಗೆ ಕನೆಕ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆ ಆ್ಯಂಗಲ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಇವಾಗ ಪೀಟರ್ ಪಾರ್ಕರ್ಗೆ ಇರೋವಂಥವ್ರು ಎಲ್ಲರೂ ಕೂಡ ಸ್ಟ್ರೇಂಜರ್ಸೆ, ಬಟ್ ಅದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ ಎಲ್ಲರೂ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀನಿ. ಎಸ್ಪೆಷಲಿ ಟಾಮ್ ಹಾಲಂಡ್, ಹೀ ಈಸ್ ಬಾರ್ನ್ ಟು ಪ್ಲೇ ದಿಸ್ ರೋಲ್. ಎಮೋಷ್ನಲ್ ಸೀಕ್ವೆನ್ಸಸ್ಗಳಲ್ಲಿ ಪರ್ಫಾರ್ಮೆನ್ಸ್ನಿಂದಾನೇ ಒಂದು ಡೆಪ್ತನ್ನು ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಟೋಟಲಿ ಇಂಪ್ರೆಸಿವ್. ಇನ್ನು ಜೀನ್ ಗ್ರೇ ಕ್ಯಾರೆಕ್ಟರ್ನ ಪ್ಲೇ ಮಾಡಿರೋವಂಥ ನಮ್ಮ ಪ್ರೀತಿಯ ಸ್ಯಾಡಿ ಸಿಂಗ್ ಕೂಡ ಅಷ್ಟೇ, ಸಖತ್ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅವ್ರದ್ದು ಆ್ಯಂಡ್ ಶಿ ಲುಕ್ಸ್ ರಿಯಲಿ ಕ್ಯೂಟ್ ಆನ್ ದ ಸ್ಕ್ರೀನ್. ಇನ್ನು ಝೆಂಡೆಯಾಗೆ ಅಷ್ಟು ಒಳ್ಳೆ ರೋಲ್ ಇರಲಿಲ್ಲ ಫಿಲಮ್ನಲ್ಲಿ, ಇದ್ದಿದ್ರಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಇನ್ನು ಜಾನ್ ಬರ್ತ್ನಲ್ ಒಳ್ಳೆಯ ಮಾರ್ಕ್ಸ್ನ ತಗೊಳ್ತಾರೆ ಪರ್ಫಾರ್ಮೆನ್ಸ್ ವಿಷಯದಲ್ಲಿ, ಮತ್ತು ಒಳ್ಳೆಯ ಕ್ಯಾರೆಕ್ಟರ್ ಆರ್ಕ್ ಇದೆ ಇವರ ಕ್ಯಾರೆಕ್ಟರ್ಗೆ. ಇನ್ನು ಬಾಕಿ ಎಲ್ಲ ಆಸ್ಪೆಕ್ಟ್ಸ್ಗಳ ವಿಚಾರಕ್ಕೆ ಬರೋದಾದರೆ ಎಲ್ಲವೂ ತುಂಬಾ ಚೆನ್ನಾಗಿತ್ತು. VFX ಆ್ಯಸ್ ಯೂಶ್ವಲ್ ಎಕ್ಸಲೆಂಟ್ ಅಂತ ಹೇಳ್ತೀನಿ. ಪೋಸ್ಟ್ ಕ್ರೆಡಿಟ್ ಸೀನ್ಸ್ನಲ್ಲಿ ನೋಡ್ತಾ ಇದ್ದೆ, VFXನಲ್ಲಿ ಡಿ.ನೇ ಗೌರ ಕೆಲಸ ಕೂಡ ಇದೆ. ಸೊ ಡೋಂಟ್ ವರಿ ಫ್ರೆಂಡ್ಸ್,
ರಾಮಾಯಣದ VFX ಕೂಡ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಹೇಳದೆ ಮರ್ತೋಗಿದೆ, ಈ ಫಿಲಮ್ನ ಜೊತೆಯಲ್ಲೇ ರಾಮಾಯಣದ ಟ್ರೈಲರ್ನ ಕೂಡ ಅಟ್ಯಾಚ್ ಮಾಡಿದರು ಮತ್ತು ಬಿಗ್ ಸ್ಕ್ರೀನ್ನಲ್ಲಿ ಟ್ರೈಲರ್ನ ನೋಡಿ ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು. ಇಟ್ ಲುಕ್ಸ್ ಲೈಕ್ ಅ ವಿಷುವಲ್ ಸ್ಪೆಕ್ಟಕಲ್. ಎಸ್ಪೆಷಲಿ 3Dಯಲ್ಲಿ ನೋಡಿದ್ದಕ್ಕೆ ಇನ್ನೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿಕ್ತು. ಸೊ ಐ ಆಮ್ ರಿಯಲಿ ಸೀಟೆಡ್ ಫಾರ್ ರಾಮಾಯಣ. ಸರಿ, ಈಗ ಸ್ಪೈಡರ್-ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಫಿಲಮ್ನ ನೋಡಬೇಕಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೋಡಬೇಕಂತ ಹೇಳ್ತೀನಿ. ಯಾಕಂದರೆ ಇದು ಥಿಯೇಟರ್ಸ್ನಲ್ಲೇ ವಿಟ್ನೆಸ್ ಮಾಡಬೇಕಾಗಿರುವಂಥ ಒಂದು ಸಿನಿಮಾ. ವಿಷುವಲಿ ಗ್ರ್ಯಾಂಡ್ಯೂರ್ ಆಗಿದೆ. ಆ್ಯಕ್ಷನ್ ಸೀಕ್ವೆನ್ಸಸ್ಗಳು ಮತ್ತು ಡ್ರಾಮಾ ಇಡೀ ಫಿಲಮ್ನ ಜೀವಾಳ ಅಂತ ಹೇಳ್ತೀನಿ. ಇನ್ನೊಂದು ಬೆಸ್ಟ್ ಪೀಸ್ ಆಫ್ ಅಡ್ವೈಸ್ ನಾನೇನು ಕೊಡಬೇಕಂತ ಹೇಳಿದ್ರೆ, ಯಾವುದ್ಯಾವುದೋ ಕ್ಯಾಮಿಯೋಸ್ ಬರುತ್ತೆ ಮತ್ತು ಈ ಫಿಲಮ್ನಿಂದ MCUಗೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಬೇಡಿ. ಝೀರೋ ಎಕ್ಸ್ಪೆಕ್ಟೇಷನ್ಸ್ನಿಂದ ಒಂದು ಸ್ಟ್ಯಾಂಡ್ ಅಲೋನ್ ಸ್ಪೈಡರ್-ಮ್ಯಾನ್ ಮೂವಿಯನ್ನು ನೀವು ನೋಡ್ತೀರಾ ಅನ್ನೋದಾದರೆ ಫಿಲ್ಮ್ ನಿಜವಾಗ್ಲೂ ನಿಮಗೆ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಸೊ ಇದಾಗಿತ್ತು ಸ್ಪೈಡರ್-ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಫಿಲ್ಮ್ನ ರಿವ್ಯೂ ಹೇಗಿತ್ತು ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಏನು ಗೊತ್ತಾ ಸ್ಪೈಡರ್-ಮ್ಯಾನ್ನ ನಿಜವಾದ ಸೂಪರ್ ಪವರ್? ಅವನು ಎಷ್ಟೇ ಒಬ್ಬಂಟಿಯಾಗಿದ್ದರೂ ಕೂಡ ಜನರಿಗೆ ಸಹಾಯ ಮಾಡೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಅದೇ ರೀತಿ ನೀವು ಕೂಡ ನಮಗೆ ಸಹಾಯ ಮಾಡಬಹುದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ನಮಸ್ಕಾರ.